ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ರೀಲ್ ಅಷ್ಟೇ ಬಂದಿದೆ, ಟ್ರಯಲ್ ಬಂದಿದೆ. ಸಿನಿಮಾ ಸೋಮವಾರದಿಂದ ಆಚೆ ಶುರುವಾಗುತ್ತೆ. ಯಾರು ಯಾರನ್ನು ಏನು ಅನ್ನಕ್ಕೆ ಹೋಗ್ಬಿಟ್ರಿ. ಇವತ್ತು ಒಳ್ಳೆ ದಿವಸ, ಇಲ್ಲಿ ಸೇರ್ಬಿಟ್ಟಿದ್ದೀವಿ, ಒಳ್ಳೇದಂತ ಮಾತಾಡ್ಬಿಟ್ಟು ನಮ್ಮ ಕೆಲಸ ಏನಿದೆ ಬಡವ್ರ ಕೆಲಸ ಮುಂದುವರಿಸ್ಕೊಂಡೋಗಿ ಇನ್ನೂ ಮಾಡೋಣ. ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡು ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಯಾವ ತಪ್ಪು ಮಾಡಿಲ್ಲ. ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ. ಇಲ್ಲಿದ್ದಾರೆ ಪ್ರಕಾಶ್ ಅವರು ಎಲ್ಲ ಇದ್ದಾರೆ. ಆ ಸ್ಟೇಡಿಯಂಗೋಸ್ಕರ ವಿಶೇಷವಾಗಿ ಹಣ ತಂದು ಅಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಮಾಡಿದ್ವಿ. ಬಸ್ ಸ್ಟ್ಯಾಂಡ್ ಮಾಡುವಾಗ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿರೋ ಬಸ್ ಸ್ಟ್ಯಾಂಡ್ ಇಂತ ದೊಡ್ಡದು ಮಾಡಿದ್ವಿ. ಆವತ್ತು ನಮ್ಮ ಆಸೆ ಇದ್ದದ್ದು ನಮಗೆ ಕೋಚ್ ಫ್ಯಾಕ್ಟ್ರಿ ಬರುತ್ತೆ, ಮೆಡಿಕಲ್ ಕಾಲೇಜ್ ಬರುತ್ತೆ, ಜನ ಜಾಸ್ತಿ ಆಗ್ತಾರೆ. ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ. ಬಂಗಾರಪೇಟೆಯಲ್ಲಿ ಹೋಗ್ತಕ್ಕಂಥ ಕೆಲವು ಟ್ರೈನ್ಗಳನ್ನು ಈ ಕಡೆಯಿಂದ ತಿರುಗಿಸಿದ್ರೆ ರೈಲ್ವೆ ಸ್ಟೇಷನ್ನು ಬ್ಯುಸಿ ಆಗುತ್ತೆ. ಆದ್ದರಿಂದ ಪಟ್ಟಣ ಮುಂದಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಯಾವತ್ತೂ ಕೂಡ 30-40 ವರ್ಷದ ಆಚೆ ಯೋಚನೆ ಮಾಡಿ, ನನಗೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇವತ್ತಿಗೂ ಕೂಡ ಒಂದು ಸೈಟು ಇಲ್ಲ, ಮಾಡೋ ಆಸೆನೂ ನನಗಿಲ್ಲ. ಟೌನ್ ಅಭಿವೃದ್ಧಿ ಆಗಬೇಕಷ್ಟೇ ನನ್ನ ಮನಸ್ಸಲ್ಲಿ. ಮಾರ್ಕೆಟ್ ಮಾಡುವಾಗಲೂ ಹಾಗೆ ಮಾಡಿದ್ವಿ, ಮುನ್ಸಿಪಲ್ ಹಾಲ್ ಕಟ್ಟುವಾಗಲೂ ಹಾಗೆ ಮಾಡಿದ್ವಿ, UGD ಮಾಡುವಾಗಲೂ ಕೂಡ 1ನೇ ಹಂತ ಸಾಕಾಗಲಿಲ್ಲ ಅಂತ 2ನೇ ಹಂತದಲ್ಲಿ ಮಾಡ್ತೀವಿ. ಆ ಸ್ಟೇಡಿಯಮ್ಮಲ್ಲಿ ಮಕ್ಕಳಿಗೆ ಆದಿಯಾಗಿ ಏನೇನೆಲ್ಲ ಇತ್ತು ಎಲ್ಲ ದಯಮಾಡಿ ಯಾವುದನ್ನು ಬಿಡಬೇಡ್ರಿ. ಸರ್ಕಾರ ನಿಮ್ಮ ಜೊತೆಗಿದೆ, ಯಾರಿಗೆ ಬೇಕಾಗಿದ್ರು ಮಾತಾಡ್ತೇನೆ. ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಮೊದಲುಗೊಂಡು ಎಲ್ಲ ಕೆಲಸವನ್ನು ಮಾಡ್ರಿ. ಚಿಕ್ಕ ಊರಿದು ಈಗೀಗ ಬೆಳೀತಾ ಇದೆ. ಮಧ್ಯಮ ವರ್ಗದ ಜನರಿಗೆ, ಹೆಣ್ಮಕ್ಳಿಗೆ ಕ್ಲಬ್ ಮಾಡಕ್ಕೆ ಹೋದ್ವಿ, ಅದಕ್ಕೆ ಗೊತ್ತಿದೆ ಅದೆಲ್ಲ ಬೇಡ, ದೇವ್ರ ಸಮ್ಮುಖದಲ್ಲಿದ್ದೇವೆ. ಅವ್ರಿಗೆಲ್ಲ ಯಾರ್ಯಾರು ಒಳ್ಳೆ ಕೆಲಸಕ್ಕೆ ಅಡ್ಡ ಬಂದಿದ್ದಾರೋ ಅವ್ರಿಗೆಲ್ಲ ದೇವ್ರು ಒಳ್ಳೆ. ಮನಸ್ಸಿಗೆ ದುಃಖ. ಜನ್ಮಭೂಮಿ ಹೆಸರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿನ 1,000 ಕಿಲೋಮೀಟರ್ದಿಂದ ಕರ್ಕೊಂಡು ಬರ್ತೇವೆ. ಎಲ್ಲರೂ ಹೆಣ್ಮಕ್ಳನ್ನ ಎಲ್ಲರನ್ನೂ ಕರೆಸ್ತಾ ಇತ್ತು. ದೇವರು ಅವರೇ ಇಷ್ಟಪಡ್ತಿದ್ಮೇಲೆ ನಾನೇನು ಮಾಡೋಕ್ಕಾಗುತ್ತೆ. ಎಲ್ಲರೂ ಒಗ್ಗಟ್ಟಾಗಿರಿ. ಸಣ್ಣ ವಿಚಾರಗಳನ್ನು ಯಾರು ಮಾತಾಡಕ್ಕೆ ಹೋಗ್ಬೇಡಿ. ನಾವು ಯಾರನ್ನೂ ದೂಷಣೆ ಮಾಡಬೇಕಾದ ಅಗತ್ಯ ಇಲ್ಲ, ಯಾರನ್ನೂ ನಾವು ಉಪ್ಪು ಮಾಡಬೇಕಾಗಿಲ್ಲ. ಎಲ್ಲವೂ ಜನರ ಕಣ್ಣಿಗೆ ಕಾಣುತ್ತೆ. ಚೌಡೇಶ್ವರಿ ದೇವಿಯ ಶಕ್ತಿ ನಮಗೆ ಆಕೆ ಪರ್ಸನಲ್ ಆಗಿ ಕುಲದೇವತೆ. ನಾನು ಈ 3-4 ತಿಂಗಳಿಂದ ಒಂದು 4 ಸಲ ಹೋಗಿದ್ದೀನಿ ಸಿಗಂದೂರಿಗೆ. ಯಾರು ಯಾರನ್ನು ಏನು ಅನ್ನಕ್ಕೆ ಹೋಗ್ಬಿಟ್ರಿ. ಇವತ್ತು ಒಳ್ಳೆ ದಿವಸ, ಇಲ್ಲಿ ಸೇರ್ಬಿಟ್ಟಿದ್ದೀವಿ, ಒಳ್ಳೇದಂತ ಮಾತಾಡ್ಬಿಟ್ಟು ನಮ್ಮ ಕೆಲಸ ಏನಿದೆ ಬಡವ್ರ ಕೆಲಸ ಮುಂದುವರಿಸ್ಕೊಂಡೋಗಿ ಇನ್ನೂ ಮಾಡೋಣ. ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡೋಣ. ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿಲ್ಲಿ ಬಂದಿರೋದು ನನಗೆ ಬಹಳ ಖುಷಿ. ಆಮೇಲೆ ಇತ್ತೀಚೆಗೆ 1-2-3 ತಿಂಗಳದ ಅದೇನು ಜಮೀನು, ತೋಟ, ಸ್ವಾಮಿ ಕೋತ್ಲೆಂಟ ಏನು ಹೋಗೋದಿಲ್ಲ. ಚೌಡೇಶ್ವರಮ್ಮನ ಪಾದ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಯಾವ ತಪ್ಪು ಮಾಡಿಲ್ಲ. ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ. ಇದನ್ನು 2002ರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ. ಆದರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ. ಎಲ್ಲ ಸರ್ವೆ ಸರ್ ಬಂದ್ರಪ್ಪ ಮಾಡಿ 4 ಸರ್ವೆಗಳಾಯ್ತಿದ್ವು. 4 ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ. ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ, ಅರ್ಜಿದಾರರಿಗೆ ದೇವರು ಒಳ್ಳೇದು ಮಾಡಲಿ, ದೂರು ಕೊಟ್ಟಿದ್ದವರಿಗೆ ದೇವರು ಒಳ್ಳೇದು ಮಾಡಲಿ ಹೇಳ್ತೇನೆ. ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ರೀಲ್ ಅಷ್ಟೇ ಬಂದಿದೆ, ಟ್ರಯಲ್ ಬಂದಿದೆ. ಸಿನಿಮಾ ಸೋಮವಾರದಿಂದ ಆಚೆ ಶುರುವಾಗುತ್ತೆ.